ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಹೆಂಡತಿಯ ದೇಹದ ಈ ಎರಡು ಭಾಗದ ಜೊತೆ ಗಂಡ ತಪ್ಪದೆ ಇದನ್ನ ಮಾಡಬೇಕು, ಬಡತನವೇ ಶಾಶ್ವತವಾಗಿ ದೂರ ಆಗುತ್ತೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಹೆಣ್ಣು ಮಕ್ಕಳ ದೇಹದ ರಚನೆಯೇ ಅದ್ಭುತ. ಅಡಿಯಿಂದ ಮುಡಿಯವರೆಗೂ ಪ್ರತಿ ಅಂಗದಲ್ಲಿಯೂ ಇರೋ ಶಕ್ತಿ ಅಷ್ಟಿಷ್ಟಲ್ಲ. ಎಂಥ ಗಂಡು ಮಕ್ಕಳ ತಣ್ಣನೆಯ ರಕ್ತವನ್ನು ಕಾವಿರಿಸುವಂತಹ ಶಕ್ತಿ ಹೆಣ್ಣಿನ ಅಂದಚಂದದ ಮೈಮಾಟಕ್ಕಿದೆ. ಅದರಲ್ಲೂ ಹೆಣ್ಣಿನ ದೇಹದ ಆ ಎರಡು ಅಂಗಗಳಿವೆಯಲ್ವಾ, ಅದನ್ನ ಮಾತ್ರ ಗಂಡು ಮಕ್ಕಳು ನಿರ್ಲಕ್ಷ್ಯ ಮಾಡಲೇಬಾರದು. ಈ ಮಾತು ಮದುವೆಯಾಗಿರೋ ಗಂಡು ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತೆ. ಹೆಂಡತಿ ಜೊತೆ ಏಕಾಂತ ಸಮಯವನ್ನ ಕಳೀತಾ ಇರುವಾಗ ಆಕೆಯ ದೇಹದ ಆ ಎರಡು ಅಂಗವನ್ನ ತಪ್ಪದೆ ನೋಡಬೇಕು. ಹಾಗೇನೆ ಎರಡು ಕೆಲಸವನ್ನ ತಪ್ಪದೆ ಪ್ರತಿದಿನ ಮಾಡಬೇಕು. ಆಗ ನೋಡಿ, ಜೀವನದಲ್ಲಿರೋ ಎಲ್ಲ ಕಷ್ಟಗಳು ಮಾಯವಾಗಿ ಹೇಗೆ ಸುಖ, ಶಾಂತಿ, ನೆಮ್ಮದಿ ಹಾಗೂ ಅಷ್ಟೈಶ್ವರ್ಯಗಳು ತುಂಬಿಕೊಂಡು ಬಂದ್ಬಿಡತ್ತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಹಾಗಾದ್ರೆ ನಿಮ್ಮ ಹೆಂಡತಿಯ ದೇಹದ ಯಾವ ಯಾವ ಅಂಗವನ್ನ ನೋಡಬೇಕು, ಹಾಗೇನೆ ನೀವು ಏನೇನ್ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರೋ ಹಾಗೆ ಮದುವೆಯಾಗಿ ಗಂಡನ ಮನೆಗೆ ಬರೋ ಹೆಣ್ಣು ಆ ಮನೆಯ ಗೃಹಲಕ್ಷ್ಮಿಯಾಗಿರ್ತಾಳಂತೆ. ಅದರಂತೆ ಮನೆಯ ಗೃಹಲಕ್ಷ್ಮಿ ಎಷ್ಟು ಖುಷಿ ಖುಷಿಯಾಗಿರ್ತಾಳೋ ಆ ಮನೆ ಖುಷಿ, ಹಣ, ನೆಮ್ಮದಿ ಇವೆಲ್ಲದರಿಂದಲೂ ಕೂಡ ತುಂಬಿ ಮಂತ್ರಾಲಯ ಆಗೋಗಿರುತ್ತೆ. ಆದ್ರೂ ಕೆಲವ್ರ ಮನೇಲಿ ನೋವು, ಸಂಕಟ, ಬಡತನ ಯಾವಾಗ್ಲೂ ವಕ್ರಿಸ್ಕೊಂಡಿರುತ್ತೆ. ಅವರು ಕೂಡ ತಮ್ಮ ಹೆಂಡತಿಯ ಜೊತೆಗೆ ಅನ್ಯೋನ್ಯವಾಗಿರ್ತಾರೆ. ಆದ್ರೂ ಮನೆಯಲ್ಲಿ ಬಡತನ ಅನ್ನೋದು ಅವರನ್ನ ಕ್ಷಣ ಕ್ಷಣಕ್ಕೂ ನರಳಾಡೋ ಹಾಗೆ ಮಾಡಿರುತ್ತೆ. ಅದ್ಯಾಕ್ ಗೊತ್ತಾ? ಇದಕ್ಕೆ ಉತ್ತರ ಬೇಕು ಅಂತಂದ್ರೆ ಈ ಕಥೆನ ನೀವು ಕೇಳಲೇಬೇಕು. ಒಂದೂರಲ್ಲಿ ಬಡ ಯುವ ರೈತನಿದ್ದ. ಆತನ ಮದುವೆ ಅಪರೂಪದ ಸುಂದರಿಯ ಜೊತೆ ಆಗಿತ್ತು. ಬಡತನದಿಂದ ಕಂಗಾಲಾಗಿದ್ದ ರೈತ ಹೇಗಾದ್ರೂ ಹೆಂಡತಿಯನ್ನ ಖುಷಿಯಾಗಿಡಬೇಕು ಅಂತ ಏನೇನೋ ಮಾಡ್ತಾ ಇದ್ದ. ಅದಕ್ಕಾಗಿ ತನ್ನ ಅಲ್ಪ ಸ್ವಲ್ಪ ಜಮೀನನ್ನು ಕೂಡ ಮಾರಿದ್ದ. ಆದ್ರೂ ಆಕೆಗೆ ಅದರಿಂದ ಸಮಾಧಾನ ಆಗಿರ್ಲಿಲ್ಲ. ಅವನ ಬಡತನ ಮುಂದಿಟ್ಕೊಂಡು ಅವಳು ಸದಾ ಹಂಗಿಸ್ತಾನೆ ಇರ್ತಿದ್ಲು. ಅದರಿಂದ ಬೇಸತ್ತ ರೈತ ಮುಂದೇನ್ ಮಾಡೋದು ಅಂತ ತೋಚದೆ ಕಂಗಾಲಾಗಿ ಊರನ್ನೇ ಬಿಟ್ಟು ಹೊರಟ. ಊರಿಂದ ಆಚೆ ಇರೋ ಕಾಡಲ್ಲಿ ಕೂತಿದ್ದ ಋಷಿಯೊಬ್ಬರನ್ನ ನೋಡಿ ಅವರಿಂದನಾದ್ರೂ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಂತ ಅವ್ರ ಮುಂದೆ ಹೋಗಿ ಕುಳಿತುಕೊಂಡ. ಧ್ಯಾನ ಮುಗಿಸಿ ಕಣ್ತೆರೆದಂತಹ ಋಷಿಮುನಿಗಳಿಗೆ ತನ್ನ ಕಷ್ಟವನ್ನ ಹೇಳ್ದ. ಆಗ ಋಷಿಮುನಿಗಳಿಗೆ, ನಿನಗೆ ಒಂದು ಕಥೆಯನ್ನ ಹೇಳ್ತೀನಿ. ಇದೇ ಕಥೆಯಲ್ಲಿ ನಿನ್ನ ಸಮಸ್ಯೆಗೆ ಪರಿಹಾರನೂ ಇದೆ. ಅದಕ್ಕೆ ಕಥೆನ ಕೊನೆ ತನಕ ಗಮನ ಇಟ್ಟು ಕೇಳು ಅಂತ ಹೇಳ್ತಾರೆ. ಒಂದು ಊರಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಆ ಊರಲ್ಲಿ ಯಾರಿಗೂ ವ್ಯಾಪಾರದಲ್ಲಿ ಆಗದಿರುವಷ್ಟು ಲಾಭ ಈತನಿಗೆ ಆಗಿರುತ್ತೆ. ಅದಕ್ಕೆ ಈತ ಆ ಊರಿನ ಶ್ರೀಮಂತ ವ್ಯಾಪಾರಿ ಅಂತ ಕರೆಸ್ಕೊಳ್ತಾ ಇರ್ತಾನೆ. ಇನ್ನು ಈತನ ಹೆಂಡತಿ ಕೂಡ ಅತಿ ಸುಂದರಿ. ಆದ್ರೆ ಆಕೆಗೆ ಇವರನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಆದ್ರೂ ಈಕೆ ತನ್ನ ಗಂಡ ಅಂತಂದ್ರೆ ತನಗೆ ಸರ್ವಸ್ವ ಅನ್ನೋ ಹಾಗೆ ಎಲ್ರ ಮುಂದೆ ಇರ್ತಾಳೆ. ಈಡು ಜೋಡಿಯನ್ನ ನೋಡಿದವ್ರೆಲ್ಲರೂ ಕೂಡ ಹೇಳಿ ಮಾಡಿಸಿದಂತಹ ಜೋಡಿ ಅಂತ ಅನ್ನೋರು. ಹೆಂಡತಿಯನ್ನ ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ದಂತಹ ಈ ವ್ಯಾಪಾರಿಯ ಮನೆ ಅಷ್ಟೈಶ್ವರ್ಯದಿಂದ ತುಂಬಿ ತುಳುಕಾಡ್ತಾ ಇತ್ತು. ಅದನ್ನ ನೋಡಿ ಆ ಊರಲ್ಲಿದ್ದಂತಹ ಕೆಲವರು ಇದನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋರು. ಆದ್ರೂ ಇವರಿಬ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಈ ವ್ಯಾಪಾರಿಯ ಹೆಂಡತಿಗೆ ಪ್ರತಿದಿನ ಸಂಧ್ಯಾಕಾಲದಲ್ಲಿ ಮನೆಯನ್ನ ಹಣತೆಯಲ್ಲಿ ದೀಪದಿಂದ ಅಲಂಕಾರ ಮಾಡುವ ಅಭ್ಯಾಸ ಇತ್ತು. ಕೆಲವರು ಇದನ್ನ ಪ್ರತಿನಿತ್ಯ ಮಾಡಲೇಬೇಕಾ, ಹಬ್ಬ ಹರಿದಿನ ಮಾಡಿದ್ರೆ ಸಾಕು ಅಂತ ಹೇಳೋರು. ಆಕೆ ಮಾತ್ರ ಯಾರ ಮಾತನ್ನು ಕೇಳದೆ ಪ್ರತಿನಿತ್ಯ ಸಂಜೆ ಆಗ್ತಾನೆ ದೀಪಗಳ ಸಾಲಿನಿಂದ ಮನೆ ಪ್ರಜ್ವಲಿಸೋ ಹಾಗೆ ಮಾಡ್ತಾ ಇದ್ಲು. ಒಂದು ದಿನ ಆ ಊರಿನ ಮಹಾರಾಜನ ಕಣ್ಣು ಈ ದಂಪತಿಗಳ ಮೇಲೆ ಬೀಳುತ್ತೆ. ಇವರಿಬ್ಬರ ಅನ್ಯೋನ್ಯತೆ, ಪ್ರೀತಿ ನೋಡಿ ಅಚ್ಚರಿಯಾಗುತ್ತೆ. ಇದ್ರೆ ಹೀಗಿರ್ಬೇಕು ಅಂತ ಅನ್ಕೊಳ್ತಾನೆ. ಅದಕ್ಕೆ ಆ ದಂಪತಿಯನ್ನ ತನ್ನ ಅರಮನೆಗೆ ಕರೆಸಿ ಸತ್ಕಾರ ಮಾಡ್ತಾನೆ. ಅವರಿಬ್ರಿಗೂ ಉಡುಗೊರೆಯಾಗಿ ಹಣ, ಒಡವೆಯನ್ನ ಕೊಟ್ಟು ಕಳಿಸ್ತಾನೆ.
ಅವರಿಬ್ರು ಹೋದ ನಂತರ ಮಹಾರಾಜ ರಾಣಿಯ ಬಳಿ ಕೂತು ಅವರಿಬ್ಬರ ನಡುವೆ ಇರುವಂತಹ ಪ್ರೀತಿ ನೋಡೋದೇ ಆನಂದ ಅಂತ ಹೇಳ್ತಾನೆ. ಹಾಗೇನೆ ಆ ವ್ಯಾಪಾರಿ ಆಕೆಯ ಜೊತೆಗೆ ಹೊಂದ್ಕೊಂಡು ಹೋಗ್ತಾ ಇರೋದ್ರಿಂದಲೇ ಅವರಿಬ್ಬರ ನಡುವೆ ಇಷ್ಟು ಅನ್ಯೋನ್ಯತೆ ಇರೋದು ಅಂತ ಮಹಾರಾಜ ಹೇಳ್ತಾನೆ. ಅದಕ್ಕೆ ಮಹಾರಾಣಿ, ಇಲ್ಲ ಸ್ವಾಮಿಗಳೇ, ಇವರ ಈ ಸುಖಿ ದಾಂಪತ್ಯಕ್ಕೆ ಕಾರಣ ಆತನ ಹೆಂಡತಿಯ ತ್ಯಾಗ, ತಾಳ್ಮೆ ಹಾಗೂ ಸಮಾಧಾನ ಅಂತ ಹೇಳ್ತಾಳೆ. ಆಗ ಇವರಿಬ್ಬರ ನಡುವೆ ಚಿಕ್ಕ ವಾದ ನಡೆಯುತ್ತೆ. ಕೊನೆಗೆ ಇಬ್ರೂ ಆ ದಂಪತಿಗಳನ್ನ ಪರೀಕ್ಷೆ ಮಾಡುವಂತ ನಿರ್ಧಾರಕ್ಕೆ ಬರ್ತಾರೆ. ಮರುದಿನ ಬೆಳಗ್ಗೆ ಮಹಾರಾಣಿ ಸೈನಿಕನನ್ನ ಆ ವ್ಯಾಪಾರಿಗಳ ಮನೆಗೆ ಕಳಿಸ್ತಾಳೆ ಮತ್ತು ವ್ಯಾಪಾರಿಗೆ ಒಂದು ಸಂದೇಶ ಕೊಡೋದಕ್ಕೆ ಆದೇಶ ನೀಡ್ತಾಳೆ. ನೀವು ನಿನ್ನ ಹೆಂಡತಿಯನ್ನ ಕೊಂದು ನನ್ನ ಬಳಿ ಬಂದುಬಿಡು. ಮಹಾರಾಜನನ್ನ ಬಂದಿಖಾನೆಯಲ್ಲಿಟ್ಟು ನಾನು ನೀನು ಮದುವೆ ಆಗ್ಬಿಡೋಣ, ಹೀಗಂತ ಆ ವ್ಯಾಪಾರಿಗೆ ಹೇಳಿ ಅಂತ ಆದೇಶ ನೀಡ್ತಾಳೆ. ವ್ಯಾಪಾರಿ ಮನೆಗೆ ಬಂದ ಸೈನಿಕರು ಮಹಾರಾಣಿಯ ಸಂದೇಶವನ್ನ ಕೊಡ್ತಾರೆ. ಆಗ ವ್ಯಾಪಾರಿ, ನಾನು ನನ್ನ ಹೆಂಡತಿಯನ್ನ ತುಂಬಾ ಪ್ರೀತಿಸ್ತೇನೆ, ನನ್ನಿಂದ ಇದು ಸಾಧ್ಯವಾಗದ ಮಾತು ಅಂತ ಹೇಳ್ತಾನೆ. ಇದೇ ಸಂದೇಶವನ್ನ ಸೈನಿಕರು ಮಹಾರಾಣಿಗೆ ಹೇಳ್ತಾರೆ. ಈ ಪರೀಕ್ಷೆಯಲ್ಲಿ ಮಹಾರಾಣಿ ಸೋಲ್ತಾಳೆ. ಈಗ ಮಹಾರಾಜನ ಸರದಿ. ಈಗ ಮತ್ತೆ ಸೈನಿಕರು ವ್ಯಾಪಾರಿಯ ಮನೆಯ ಬಳಿ ಹೋಗ್ತಾರೆ. ಅಲ್ಲಿ ನೀರು ತುಂಬಿಕೊಂಡು ಬರ್ತಾ ಇರೋ ವ್ಯಾಪಾರಿಯ ಹೆಂಡತಿಯನ್ನ ನಿಲ್ಲಿಸಿ ಮಹಾರಾಜರ ಸಂದೇಶವನ್ನ ಆಕೆಗೆ ಒಪ್ಪಿಸ್ತಾರೆ. ಮಹಾರಾಜರು ನಿನ್ನನ್ನ ಮದುವೆಯಾಗುವ ಮನಸ್ಸು ಮಾಡಿದ್ದಾರೆ, ಆದ್ರೆ ನೀವು ನಿನ್ನ ಗಂಡನನ್ನ ಕೊಂದು ಹಾಕಿದ್ರೆ ಮಾತ್ರ ಮದುವೆಯಾಗೋದಕ್ಕೆ ಸಾಧ್ಯ. ನಿನಗೆ ಮಹಾರಾಣಿಯ ಪಟ್ಟ ಬೇಕು ಅಂತಂದ್ರೆ ಇಂದು ಸಂಜೆನೇ ನಿನ್ನ ಗಂಡನ ಕಥೆ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರೆ. ಮಹಾರಾಣಿಯ ಪಟ್ಟ ಸಿಗುತ್ತೆ ಅಂತ 1-2 ನಿಮಿಷ ಯೋಚಿಸಿದ ಆ ವ್ಯಾಪಾರಿ ಹೆಂಡತಿ, ತಾನು ಸಂಧ್ಯಾಕಾಲದಲ್ಲಿ ದೀಪ ಹಚ್ಚುವ ಸಮಯದಲ್ಲಿ ಆತನನ್ನ ಕೊಂದು ಹಾಕ್ತೇನೆ, ಅದನ್ನ ನಿಮಗೆ ದೀಪ ಆರಿಸುವ ಮೂಲಕ ಸೂಚನೆ ಕೊಡ್ತೇನೆ ಅಂತ ಹೇಳ್ತಾಳೆ. ಇದೇ ಸಂದೇಶವನ್ನ ಮಹಾರಾಜ ಮತ್ತು ಮಹಾರಾಣಿಗೆ ಸೈನಿಕರು ಒಪ್ಪಿಸ್ತಾರೆ. ಇಬ್ರು ಈ ಮಾತನ್ನ ಕೇಳಿ ದಂಗಾಗ್ಬಿಡ್ತಾರೆ. ಆಗ ಮಹಾರಾಜ ಮತ್ತು ಮಹಾರಾಣಿ ಇಬ್ರು ಆ ದಂಪತಿಗಳ ಜೀವನದಲ್ಲಿ ಅಷ್ಟು ಅನ್ಯೋನ್ಯತೆ ಇರೋದಕ್ಕೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗುತ್ತೆ. ಆಗ ಮಹಾರಾಜರ ಗಮನ ಸೂರ್ಯನತ್ತ ಹೋಗುತ್ತೆ. ಅದು ಸೂರ್ಯ ಮುಳುಗುವಂತಹ ಸಮಯ ಹತ್ರ ಆಗ್ತಾ ಇತ್ತು. ಎಲ್ಲಿ ಆ ವ್ಯಾಪಾರಿಯ ಹೆಂಡತಿ ಆತನನ್ನ ಕೊಂದೇ ಹಾಕ್ತಾಳೆ ಅಂತ ಆತನ ರಕ್ಷಣೆಗೆ ಸೈನಿಕರನ್ನ ಕಳಿಸ್ತಾನೆ. ಸೈನಿಕರು ಆ ವ್ಯಾಪಾರಿಯ ಮನೆಗೆ ಹೋಗೋಷ್ಟರಲ್ಲಿ ಆ ವ್ಯಾಪಾರಿಯ ಹೆಂಡತಿ ಆತನನ್ನ ಕೊಂದು ಹಾಕ್ಬಿಟ್ಟಿರ್ತಾಳೆ. ತಕ್ಷಣವೇ ದೌಡಾಯಿಸಿ ಬಂದ ಮಹಾರಾಜ, ನೀನು ಸಂಜೆ ದೀಪ ಹಚ್ಚು ಸಮಯದಲ್ಲಿ ಕೊಂದು ಹಾಕೋದಾಗಿ ಹೇಳಿದ್ದೆ, ಯಾಕೆ ಇಷ್ಟು ಬೇಗ ಕೊಂದು ಹಾಕಿದ್ದು ಅಂತ ಆಕ್ರೋಶದಿಂದ ಕೇಳ್ತಾನೆ. ಆಗ ಆಕೆ ಹೇಳಿದಂತಹ ಮಾತನ್ನ ಕೇಳಿ ಅಲ್ಲಿದ್ದವ್ರಿಗೆಲ್ಲ ಕಾಲ ಕೆಳಗಿನ ನೆಲವೇ ನಡುಗ್ದಂತಾಗುತ್ತೆ. ಅಷ್ಟಕ್ಕೂ ಆಕೆ ಹೇಳಿದ್ದೇನು ಅಂತಂದ್ರೆ, ವ್ಯಾಪಾರಿಗೆ ಒಂದು ವಿಚಿತ್ರವಾದ, ಅಷ್ಟೇ ಅಸಹ್ಯಕರವಾದ ಅಭ್ಯಾಸ ಇತ್ತು. ಆ ಅಭ್ಯಾಸದಿಂದ ಆಕೆ ಬೇಸತ್ತು ಹೋಗಿದ್ಲು. ಅಷ್ಟಕ್ಕೂ ಆ ಅಭ್ಯಾಸ ಏನು ಅಂತಂದ್ರೆ, ಆತ ಸದಾ ಆಕೆಯ ಮೂಗಿನ ಮೇಲಿನ ಭಾಗ ಸದಾ ಬೆರಳಿಂದ ಒತ್ತುತ್ತಾ ಇದ್ದ. ಹಾಗೆಯೇ ಕಿವಿಯ ಹಿಂದಿನ ಭಾಗವನ್ನ ನಾಲಿಗೆಯಿಂದ ಸವರ್ತಾ ಇದ್ದ. ಇದರಿಂದ ಆಕೆಗೆ ಅಸಹ್ಯ ಆಗ್ತಾ ಇತ್ತು. ಅದಕ್ಕೆ ನಾನು ನನ್ನ ಗಂಡನನ್ನ ಯಾವತ್ತೋ ಸಾಯಿಸಬೇಕು ಅಂತಿದ್ದೆ, ಅದಕ್ಕೆ ಈಗ ಸಮಯ ಕೂಡಿ ಬಂತು ಅಷ್ಟೇ ಅಂತ ಹೇಳ್ತಾಳೆ. ಆಗ ಸೈನಿಕರು ಆಕೆಯನ್ನ ಬಂಧಿಸಿ ಕಾರಾಗೃಹಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ಋಷಿಮುನಿಗಳು ತನ್ನ ಮುಂದೆ ಕುಳಿತಾ ಇದ್ದಂಥ ಬಡತನದಿಂದ ಕಂಗಾಲಾಗಿದ್ದ ರೈತನಿಗೆ ಈ ಕಥೆಯಿಂದ ನಿನಗೇನು ಅರ್ಥ ಆಯ್ತು ಅಂತ ಕೇಳ್ತಾರೆ. ಆತ ಏನೂ ಗೊತ್ತೇ ಆಗದಂತೆ ಕೂತಿರ್ತಾನೆ. ಆಗ ಋಷಿಮುನಿಗಳು, ನಿನ್ನ ಹೆಂಡತಿಯ ಮೂಗು ಮತ್ತೆ ಕಿವಿಯನ್ನ ನೀನು ಬೆರಳಿನಿಂದ ಒತ್ತು, ಹಾಗೇನೆ ನಾಲಿಗೆಯಿಂದ ಸವರು, ಆಗ ನೋಡು ನಿನ್ನ ಬಡತನ ಹೇಗೆ ದೂರ ಆಗೋಗುತ್ತೆ ಅಂತ. ಗೃಹಲಕ್ಷ್ಮಿಯ ಸ್ವರೂಪದಲ್ಲಿ ನಿಮ್ಮ ಮನೆ ಮನಸ್ಸನ್ನ ಬೆಳಗಲು ಬಂದಿರೋ ನಿಮ್ಮ ಪತ್ನಿಯ ಮೂಗಿನ ಮೇಲಿನ ಭಾಗದಲ್ಲಿ ಹಾಗೂ ಕಿವಿಯ ಹಿಂದಿನ ಭಾಗದಲ್ಲಿ ಮಹಾಲಕ್ಷ್ಮಿಯ ವಾಸವಿದೆ. ಆದ್ರಿಂದ ನೀವು ಕೂಡ ನಿಮ್ಮ ನಿಮ್ಮ ಹೆಂಡತಿಯ ದೇಹದ ಈ 2 ಅಂಗದ ಜೊತೆಗೆ ಹೀಗ್ ಮಾಡಿ ನೋಡಿ, ಆಗ ನೋಡಿ ನಿಮ್ಮ ಜೀವನದಲ್ಲಾಗೋ ಬದಲಾವಣೆಗಳು ಏನೇನು ಅಂತ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.